ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡರ್. ಈ ದೇಶದ ನ್ಯಾಯಾಂಗಕ್ಕೆ ಅರ್ನಬ್ ಗೋಸ್ವಾಮಿ, ಮೊಹಮ್ಮದ್ ಜುಬೇರ್ ಹಾಗೂ ಸಿದ್ದಿಕ್ ಅಪನ್ ಈ ಮೂವರು ಸಮಾನರಲ್ವಾ? ಸಿದ್ದಿಕ್ ಅಪನ್ ಮತ್ತೆ ಮೊಹಮ್ಮದ್ ಜುಬೇರ್ ಅಂತ ಪತ್ರಕರ್ತರು ಕಠಿಣ ಕಾನೂನು ಪರಿಣಾಮಗಳನ್ನ ಎದುರಿಸ್ತಾ ಇರುವಾಗ ಅರ್ನಬ್ ಗೋಸ್ವಾಮಿನ ವಿಶೇಷವಾಗಿ ನಡೆಸಿಕೊಂಡಿದ್ದಾದಲ್ಲಿ ಯಾಕೆ ಹಾಗೆ? ಅಜಾಗರೂಕವಾಗಿ ಕೇಸ್ ಹಾಕಲಾಗಿದೆ ಅನ್ನುವಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೇಳಿಕೆ ಆಳವಾದ ಪಕ್ಷಪಾತವನ್ನ ತೋರಿಸ್ತಾ ಇದೆಯಾ? ಕೆಲ ನಿರ್ದಿಷ್ಟ ಪತ್ರಕರ್ತರನ್ನ ಗುರಿಯಾಗಿಸಿಕೊಳ್ತಾ ಇರುವಾಗ ಇತರರನ್ನ ನ್ಯಾಯಾಂಗ ರಕ್ಷಣೆ ಮಾಡ್ತಾ ಇದೆಯಾ? ಕಾನೂನಿನ ಸಮಾನ ರಕ್ಷಣೆ ಅನ್ನೋದನ್ನ ಭಾರತೀಯ ಕಾನೂನು ವ್ಯವಸ್ಥೆ ಕೆಲವರಿಗಷ್ಟೇ ಸೀಮಿತವಾಗಿದೆಯಾ? ಅರ್ನಬ್ ಗೋಸ್ವಾಮಿ, ಸಿದ್ದಿಕ್ ಅಪನ್ ಮತ್ತೆ ಮೊಹಮ್ಮದ್ ಜುಬೇರ್ ಅನ್ನ ನಡೆಸಿಕೊಳ್ಳುವಂತ ರೀತಿ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನ್ ಹೇಳುತ್ತೆ? ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಹಿರಿಯ ಪತ್ರಕರ್ತ ಸುಜಿತ್ ನಾಯರ್ ಅವರು ಮಾಡಿರುವಂತಹ ವಿಶ್ಲೇಷಣೆಯನ್ನ ನಾವು ಇವತ್ತಿನ ಅನಲೈಸಿಸ್ ವಿಡಿಯೋದಲ್ಲಿ ಹೇಳಿದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ ನಲ್ಲಿ ಇದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.